ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬಾ ಸ್ಪೆಷಲ್ಲಾಗಿ ಯಾವ ರೆಸಿಪಿ ತಂದಿದ್ದೀನಿ ಅಂತಂದರೆ ಬಾಲ್ಯದ ನೆನಪು ಮಾಡುವಂತಹ ಚಿಗಳಿ ಅಂತಾರೆ. ಇದಕ್ಕೆ ಹುಣಸೆ ಹಣ್ಣಿನ ಮಿಠಾಯಿ ಅಂತಲೂ ಕೂಡ ಕರೀತಾರೆ. ಎಲ್ಲರೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ಕೂಡ ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ತಿನ್ನಬೇಕು ಅಂತ ಅನ್ನಿಸ್ತು, ತುಂಬಾ ಕ್ರೇವಿಂಗ್ಸ್ ಆಯಿತು, ಹಂಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಈ ಥರ. ನಾನೇನೇ ಅಂಗಡಿನಲ್ಲಿ ತೊಗೊಂಡೆ, ಆವಾಗೆಲ್ಲ 50 ಪೈಸೆ ₹1 ಕೊಟ್ಟರೆ ಬರ್ತಾಯಿದ್ದಿದ್ದು. ಇದು ಇವಾಗ ₹5 ₹10 ಕೊಟ್ಟಿದ್ದಾರೆ ಇವಾಗ ಅಂಗಡಿನಲ್ಲಿ. ಇದು ಯಾಕೆ ನಾನೇ ಮನೇಲಿ ಟ್ರೈ ಮಾಡಬಾರ್ದು ಅಂತ ಈ ಥರ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡೋದಕ್ಕೂ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ ಬಾಲ್ಯದ ನೆನಪಲ್ಲಿ ಇದು ಖಂಡಿತವಾಗ್ಲೂ ನೆನಪಿರುತ್ತೆ. 90s ಕಿಡ್ಸ್ಗಂತೂ ಮರೆಯೋದಕ್ಕೆ ಆಗೋದಿಲ್ಲ. ಆ ಥರ ಇದು ಹುಣಸೆ ಹಣ್ಣಿನ ಕ್ಯಾಂಡಿ ಅಂತಲೂ ಹೇಳ್ತಾರೆ, ಚಿಗಳಿ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಭಾಷೆಯಲ್ಲಿ. ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಸಕ್ಕರೆ ಹಾಕಿ ಮಾಡ್ತಾರೆ, ಬೆಲ್ಲದಲ್ಲೂ ಮಾಡ್ತಾರೆ. ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ, ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, 2 ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು. ನಿಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಬೇಡ ಅಂದ್ರೂ ಖಾರದ ಪುಡಿ ಇದ್ರೂ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಈ ಥರ ತುಂಬ ಇಷ್ಟ ಮಾಡ್ಕೊಂಡು ತಿನ್ನೋದಕ್ಕೆ. ತುಂಬಾ ಚೆನ್ನಾಗಿದೆ. ನಾನು ಮಾಡಿ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಖಾರಕ್ಕೂ ಇದಕ್ಕೂ ಕರೆಕ್ಟಾಗಿರಬೇಕು. ಉಪ್ಪು, ಹುಳಿ, ಖಾರ ಕರೆಕ್ಟಾಗಿದ್ದರೆ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ನೋಡಿ, ಈ ಥರ ಒಂದು ಕಲ್ಲು ತೊಗೊಂಡಿದ್ದೀನಿ. ಕಲ್ಲನ್ನ ವಾಶ್ ಮಾಡಿದ್ದೀನಿ. ನಿಮ್ಮ ಹತ್ರ ಕಲ್ಲು ಬೈ ಚಾನ್ಸ್ ಕಲ್ಲು ಈ ಥರ ಇಲ್ಲ ಅಂತಂದ್ರೂ ನೀವು ಮಿಕ್ಸಿ ಜಾರ್ನಲ್ಲೇ ಬೇಕಾದರೆ ಮಾಡ್ಕೋಬೋದು. ಆದ್ರೂ ಕಲ್ಲಲ್ಲೇ ಮಾಡ್ತಾರೆ ಇದನ್ನು, ತುಂಬಾ ಚೆನ್ನಾಗಿರುತ್ತೆ. ಈ ಕಲ್ಲು ನಮ್ಮ ಅಜ್ಜಿ ಮನೆಯದು. ಈ ಕಲ್ಲಲ್ಲಿ ನಾನು ಇವಾಗ ಏನೇನೆಲ್ಲ ತೋರಿಸಿದೆ ನೋಡಿ, ಜೀರಿಗೆ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು. ಹುಣಸೆಹಣ್ಣು ಒಳಗಡೆ ಇದೆಲ್ಲ ಇರುತ್ತೆ, ಹುಣಸೆಹಣ್ಣು ಬೀಜ ಎಲ್ಲ ತೆಗೆದುಬಿಡಿ. ನೋಡಿ, ಈ ಥರ ಮಾಡಿಕೊಂಡು ಫಸ್ಟಿಗೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಎಲ್ಲ ಚೆನ್ನಾಗಿ ಇದ್ರ ಜೊತೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪು ಹಾಕ್ತಾಯಿದ್ದೀನಿ. ಜೀರಿಗೆನೂ ಉಪ್ಪು ಚೆನ್ನಾಗಿ ಇದ್ರ ಜೊತೆನೇ ಹಿಂಗೆ ಅದು ಪುಡಿ ಆಗೋವರೆಗೂ ನಾವು ಜಜ್ತಾನೆ ಇರಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದರಲ್ಲೇ. ಕೆಲವೊಬ್ರು ಏನು ಮಾಡ್ಕೋತಾರೆ ಅಂತಂದರೆ ಮಿಕ್ಸಿ ಜಾರ್ನಲ್ಲೇ ಮಾಡ್ಕೊತಾರೆ. ಮಿಕ್ಸಿ ಜಾರ್ನಲ್ಲಿ ಮಾಡ್ಕೊಳೋದ್ಕಿಂತ ಈ ಥರ ಕೈಯಲ್ಲೇ ಕುಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಚೆನ್ನಾಗೇ ಕುಟ್ಟಬೇಕು. ಅದು ಯಾವ ಥರ ಅಂತಂದರೆ ಅದು ಪೂರ್ತಿ ಅದು ಜೀರಿಗೆನೂ ಉಪ್ಪು ಎರಡೂ ಒಂದಾಗೋ ಥರ ಮಾಡಬೇಕು. ನೋಡಿ, ಈ ಥರ ಸ್ವಲ್ಪ ಈ ಥರ ಮಾಡಾದ್ಮೇಲೆ ಜೀರಿಗೆನೂ ಮತ್ತು ಇದಾದಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬೇಕಾದರೆ ಬೆಳ್ಳುಳ್ಳಿ ಇಷ್ಟ ಇದೆ ಅಂತನೋರು ಈ ಥರ ಮಾಡ್ಕೋಬೋದು. ಬೆಳ್ಳುಳ್ಳಿ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ನಮಗೇನಾದರೂ ಗಂಟ್ಲಿಗೆ ಏನಾದರೂ ಕೆಮ್ಗಿಮ್ ಏನಾರು ಇದ್ದರೆ ಇದನ್ನು ತಿಂದರೆ ಹೋಗುತ್ತೆ. ಸ್ವಲ್ಪ ತೊಗೊಂಡ್ರೆ ಒಂದು ದಿವ್ಸಕ್ಕೆ ಒಂದು ಚೂರು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಏನಿತ್ತು ಅದನ್ನು ಕೂಡ ಎಲ್ಲ ಚೆನ್ನಾಗಿ ಹಾಕಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ಮ್ಯಾಶ್ ಮಾಡಾದ್ಮೇಲೆ ಬೆಲ್ಲನೂ ಸರಿಸ್ಕೊತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬೆಲ್ಲ, ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದ್ರೆ ಚೆನ್ನಾಗಿರುತ್ತಲ್ಲ. ಹೇಳೋದಕ್ಕೆ ಬಾಯಲ್ಲಿ ನೀರು ಬರ್ತಿದೆ. ತುಂಬಾ ಚೆನ್ನಾಗಿದೆ. ಇನ್ನು ಮಾಡಿದ್ರೆ ಏನು ಸಖತ್ತಾಗಿರುತ್ತೆ ಅಲ್ವಾ. ಈ ಥರ ಹುಣಸೆ ಹಣ್ಣಿನ ಕ್ಯಾಂಡಿ ನನಗೆ ತುಂಬಾ ಇಷ್ಟ. ನಾನು ಈ ಥರ ಮಾಡಿಕೊಂಡು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟ ಆಯಿತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಕೆಲವೊಬ್ರು ಸಕ್ಕರೆನೂ ಹಾಕ್ಕೋತಾರೆ, ಇನ್ನೊಂದು ಸ್ಟೈಲಲ್ಲೂ ಮಾಡ್ತಾರೆ. ಕೆಲವೊಬ್ರು ಹುಣಸೆ ಹಣ್ಣೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಇದನ್ನು ಮಾಡಿ ಕೂಡ ಮಾಡ್ತಾರೆ. ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನೋಡಿ, ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರದ ತಕ್ಕನಾಗಿ ಯಾವ ಥರ ಬೇಕು, ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಹುಣಸೆ ಹಣ್ಣು ಇದೆಯಲ್ಲ ನೋಡಿ, ಹುಣಸೆ ಹಣ್ಣು ಅದ್ರ ಮೇಲ್ಗಡೆ ಇರೋದನ್ನೆಲ್ಲ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು, ಕಡ್ಡಿ ಥರ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು, ಹುಣಸೆನಲ್ಲಿ ಬೀಜ ಇರುತ್ತೆ ನೋಡ್ಕೊಂಡು ಮಾಡಿ, ಬೀಜನೆಲ್ಲ ತೆಗೆದುಬಿಟ್ಟು ಈ ಥರ ಹಾಕಿ ಚೆನ್ನಾಗಿ ಹುಣಸೆಹಣ್ಣು ಮತ್ತು ಅದು ನಾವೇನು ಮಸಾಲ ಥರ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಚೆನ್ನಾಗೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಯಿತು. ಆದರೂ ನೋಡಿ, ಒಂದು ಹುಣಸೆಹಣ್ಣು ಬೀಜ ಸಿಕ್ತು ನನಗೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಕುಟ್ತಾ ಇರಬೇಕು. ಕುಟ್ಟಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದ್ರ ಜೊತೆ ಸೇರಿಕೊಂಡು ಸಖತ್ತಾಗಿರುತ್ತೆ. ನಾವು ರುಬ್ಬಿ ಮಾಡೋದಕ್ಕಿಂತ ಈ ಥರ ಕುಟ್ಟಿ ಮಾಡಿದ್ರೆ ಒಂಥರ ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ. ನನಗಂತೂ ತುಂಬಾ ಇಷ್ಟ ಇದು. ನೋಡಿ, ಕೊನೆಗೆ ಈ ಥರ ಫೈನಲ್ ಆಯಿತು. ನೋಡಿ, ಕೈನಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಆದರೂ ಒಂಚೂರು ನೋಡಿದೆ, ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೋಡಿ, ಈ ಥರ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊತಾರೆ. ನಾನು ಎಣ್ಣೆ ಇದಕ್ಕೆ ಹಾಕಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ನಾನು ಡಯಟಲ್ಲಿದ್ದೀನಿ, ಹಂಗಾಗಿ ನಾನು ಎಣ್ಣೆ ಹಾಕಿಲ್ಲ. ನೀವು ಬೇಕಾದರೆ ಎಣ್ಣೆ ಹಾಕ್ಕೊಂಡು ಇದನ್ನು ರೌಂಡ್ ಬೇಕಾದ್ರೂ ಮಾಡ್ಬೋದು. ಎಣ್ಣೆ ಅಂತಂದರೆ ಅಡುಗೆ ಎಣ್ಣೆ ಹಾಕ್ಬೋದು. ನೋಡಿ, ಈ ಥರ ನಾನು ಸ್ಪೂನಲ್ಲಿ, ಪ್ಲಾಸ್ಟಿಕ್ ಸ್ಪೂನಲ್ಲಿ ಮತ್ತು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಮ್ಮ ಬಾಲ್ಯದ ನೆನಪು ಎಷ್ಟು
ಎಷ್ಟೇ ಕೋಟಿ ಕೊಟ್ಟರು ಮತ್ತೆ ವಾಪಸ್ಸು ಬರೋದಿಲ್ಲ. ಹಾಗೆಯೇ ಬಾಲ್ಯದ ತಿಂಡಿನೂ ಕೂಡ ನಮಗೆ ನೆನಪಿಗಷ್ಟೇ. ನಮ್ಗೆ ಯಾವಾಗಾದರೂ ಮಾಡ್ಕೋಬೇಕು ಅಂತ ಅನಿಸಿದಾಗ ಈ ಥರ ಮಾಡ್ಕೋಬೋದು. ಎಷ್ಟು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಈ ರೀತಿ ಮಾಡಿಕೊಂಡು ಬಾಲ್ಯದ ನೆನಪಿಸ್ಕೊಳ್ಳಿ. ನನಗಂತೂ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ. ಯಾವತ್ತಿದ್ರೂ ಮನೇಲಿ ಮಾಡ್ಕೊಳ್ಳೋ ಐಟಮ್ಸೇ ಇದೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಕಪ್ಪು ಹುಣ್ಸೆಹಣ್ಣು ಸಿಗುತ್ತೆ, ಈ ಥರ ಕೆಂಚಗಿರೋ ಹುಣ್ಸೆಹಣ್ಣು ಸಿಗುತ್ತೆ. ನಮ್ಮ ಮನೇಲಿ ನಾವು ಊರಿಂದ ತೊಗೊಬಂದಿದ್ವಿ, ಅದು ನಮ್ಮ ಅಜ್ಜಿ ಮನೆಯಿಂದ ತೊಗೊಂಬಂದಿದ್ದೆ. ಹುಣ್ಸೆಹಣ್ಣು ಇತ್ತಲ್ವ, ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ನೀವು ಕೂಡ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಈ ಥರ ತಿನ್ನಬೇಕು ಅಂತ ಏನಾರು ಕ್ರೇವಿಂಗ್ಸ್ ಆದರೆ ಇವಾಗ ಮಾಡಿಕೊಂಡು ತಿನ್ನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅಂಗಡಿನಲ್ಲಿ ನಾನು ಕೇಳಿದಾಗ 5 ರೂಪಾಯಿ 10 ರೂಪಾಯಿ ಹೇಳಿದ್ರು. ನಾನು ಮನೆಯಲ್ಲೇ ಯಾಕೆ ನ್ಯಾಚುರಲಾಗಿ ಮಾಡ್ಕೋಬಾರ್ದು ಅಂತ ಮಾಡಿಕೊಂಡೆ. ತುಂಬಾ ರುಚಿಯಾಗಿದೆ, ಸ್ವಲ್ಪ ಖಾರವಾಗಿದೆ. ನನಗೆ ಖಾರವಾಗಿದ್ರೇ ತುಂಬ ಇಷ್ಟ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಯಾವ ಥರ ಬಂತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಚಾನಲ್ನ ಸ್ಕಿಪ್ ಮಾಡ್ದಂಗೆ ನೋಡಿ. ಚಾನಲಲ್ಲಿ ವಿಡಿಯೋಸ್ ಹಾಕೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.